ಮೈಸೂರು ಅರಮನೆ ಮುಂಭಾಗದಲ್ಲಿ ಗ್ಯಾಸ್ ಬಲೂನ್ ಅನ್ನ ಮಾರುವಂತ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟವಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಗಾಯಾಳು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವರ ಸಂಬಂಧಿಕರಿಗೆ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥವ್ರು ಯಾರು? ಅವ್ರು ನಿಮ್ಗೆ ಏನಾಗಬೇಕು? ಸರ್, ಅವ್ರು ನಮ್ಮ ಅಣ್ಣ ಅವರ ಅತ್ತಿಗೆ ತಂಗಿ ಅಂತ ಅನಿಸುತ್ತೆ ನನಗೆ. ನಮ್ಮ ಅಣ್ಣ ನನಗೆ ಕಾಲ್ ಮಾಡಿದ್ದು ಹಿಂಗಾಗಿದೆ ಅಂತ. ನಮ್ಮ ಅಣ್ಣನ ರಿಲೇಟಿವ್ ಅವರು ಇವತ್ತು ಮೈಸೂರು ಪ್ರವಾಸಕ್ಕೆ ಬಂದಿದ್ದವರು. ನಮಗೂ ಹೇಳಿರಲಿಲ್ಲ. ಈಗ ಇದು ಇದೇನು ಇದಾಗಿದೆ ಅದಾದ ಅರ್ಧ ಗಂಟೆಗೆ ನಮಗೆ ಫೋನ್ ಬಂದಿರೋದು ಸರ್, ಅಷ್ಟೇ. ಏನಂತ ಫೋನ್ ಬಂತು ಸರ್? ಒಂದು ಹಿಂಗೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನಮ್ಮ ಅತ್ತಿಗೆಗೆ ಏನೋ ನಮ್ಮ ಪಾಪು ಹಿಂಗೆ ಫೋನ್ ಮಾಡ್ತಾಯಿದ್ದೆ, ಹೋಗಿ ಚೆಕ್ ಮಾಡು ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಕಾನ್ಫಿಡೆನ್ಸ್ ಆಗಿದ ತಕ್ಷಣ ಜೆಎಸ್ಎಸ್ ಹಾಸ್ಪಿಟ್ಲಲ್ಲಿ ಇದ್ದಾರೆ ಸರ್ ನಿಮ್ಮ ಇವರು ಅಂತ ಯಾರೋ ಮಾತಾಡಿದ್ರು. ಅಲ್ಲಿಗೆ ಹೋದ ತಕ್ಷಣ ಎಮರ್ಜೆನ್ಸಿ ವಾರ್ಡ್ ಬಿಡಲಿಲ್ಲ ಸರ್. ನಮ್ಮ ಅಣ್ಣವ್ರ ಪಾಪ ಅಳ್ತಾ ಇತ್ತು, ಹಿಂಗೆ ನಮ್ಮ ಅಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ, ಬನ್ನಿ ಕರ್ಕೊಬರೋಣ ಅಂತ. ಅದಕ್ಕೋಸ್ಕರ ಅಷ್ಟೊತ್ತು ಬರ್ತಾಯಿದ್ದೆ. ನಮ್ಮ ಆಟೋ ಡ್ರೈವರು ನಮ್ಮ ಸ್ನೇಹಿತರು ಹಿಂಗೆ ಇಲ್ಲಿ ಕರ್ಕೊಂಬಂದಿದ್ದೀನಿ, ಇನ್ನೊಬ್ಬರು ಮಿಸ್ಸಿಂಗ್ ಅಂತ ನಾನು ಹುಡುಕೊಂಬಂದೆ. ಪೊಲೀಸರು ಕೇರ್ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿದಾರೆ ಸರ್, ಅಷ್ಟೇ ಗೊತ್ತಿರೋದು. ಈಗ ಅಲ್ಲಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವ್ರು ಯಾರು? ಅವ್ರ ಹೆಸರೇನು? ಅವ್ರು ಯಾವ ಊರವರು? ಅವರು ನಮ್ಮ ಅಣ್ಣಂಗೆ ಗೊತ್ತಿರೋರು, ರಂಜಿತಾ ಅಂತ ಅವ್ರ ಹೆಸರು ಗೊತ್ತು ಸರ್. ನಾನು ಅಷ್ಟೊಂದು ನೋಡಿಲ್ಲ ಅವ್ರನ್ನ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸರ್. ಬ್ಯಾಂಗ್ಳೂರವರು ಸರ್, ನಮ್ಮ ಅಣ್ಣವ್ರ ರಿಲೇಟಿವ್. ಮೈಸೂರು ಇವತ್ತು ಕ್ರಿಸ್ಮಸ್ ಇರ್ತದೆ ಸರ್, ವೀಕೆಂಡು. ಹುಡುಗರುಗಳಿಗೆ ಪ್ಯಾಲೇಸು ಎಕ್ಸಿಬಿಷನ್ ಎಲ್ಲ ನೋಡ್ಕೊಂಬೋಣ ಅಂತ ಬಂದಿದ್ರು ಸರ್. ಹಿಂಗಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಸರ್. ಇಲ್ಲ ನಮ್ಮ ಮನೆಗೆ ಏನು ಬಂದಿಲ್ಲ ಸರ್. ಈಗ ಸರ್ ಗೊತ್ತಿಲ್ಲ ಸರ್, ಈಗ ಹೋಗಿ ವಿಚಾರಿಸ್ಬೇಕು ಸರ್ ಅಲ್ಲಿ ಹೋಗಿ. ಸೊ ಇದು ಈಗ ಏನು ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರ್ತಕ್ಕಂತಹ ಗಾಯಾಳು ಏನಿದ್ದಾರೆ ಅವರ ಸಂಬಂಧಿಯ ಮಾತಾಗಿರ್ತಕ್ಕಂಥದ್ದು. ಅಂದರೆ ಕ್ರಿಸ್ಮಸ್ ಇದೆ, ಸಾಲು ರಜೆಗಳಿದ್ದು, ಆ ಕಾರಣಕ್ಕಾಗಿಯೇ ಕೂಡ ಮೈಸೂರು ಅರಮನೆಯನ್ನು ನೋಡಲಿಕ್ಕೆ, ಅರಮನೆ ಮುಂಭಾಗದಲ್ಲಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನವನ್ನು ನೋಡಲಿಕ್ಕೆ ಬೆಂಗಳೂರಿನಿಂದ ಇವರು ಬಂದಿದ್ದರು. ಈ ಒಂದು ಸಿಲಿಂಡರ್ ಸ್ಫೋಟ ಏನಿದೆ, ಆ ಸ್ಫೋಟದ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಈಗ ಗಾಯಗೊಂಡು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.